ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಇವತ್ತು ಕೂಡ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಬೆಳಗ್ಗೆ ಎದ್ದ ತಕ್ಷಣ 6:40 ಆಗೈತಿ ಈಗ ಟೈಮ್. ನೋಡ್ರಿ, ಮಲ್ಲಿಗೆ ಹೂವು ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಅರಳ್ಯಾವು. ಬೆಳಗ್ಗಿನ ವೇವ್ ಇದೆ ನೋಡ್ರಿ, ಎಷ್ಟು ಚಂದ ಕಾಣಾಕ್ತೇವೆ ಅಂಥೇಳಿ. ಬರೀ ವ್ಲಾಗ್ ಸ್ಟಾರ್ಟ್ ಮಾಡು. ಬೆಳಗ್ಗೆ ನನ್ನ ಮಗಳು ಫ್ರೆಶ್ ಅಪ್ ಆಗಿ ಕಾರ್ಟೂನ್ ನೋಡ್ಕೋತ ಕೂತಿದ್ಲು ನೋಡ್ರಿ. ಆಕೆ ಫೇವ್ರೆಟ್ ಡೋರಾ. ಆ್ಯಂಡ್ ನಾ ಕೂಡ ಫ್ರೆಶ್ ಆಗಿ ಬನ್ನಿ ಸ್ನಾನ ಎಲ್ಲ ಮುಗಿಸ್ಕೊಂಡೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈಗ ದೇವ್ರ ಪೂಜೆ ಮಾಡ್ಕೋಬೇಕು. ಡೈಲಿ ನಂದು ಇದೇ ರೂಟೀನ್ ಇರ್ತೈತಿ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದ ತಕ್ಷಣ ದೇವ್ರ ಪೂಜೆ ಮಾಡಿ ಮುಗಿಸ್ಕೊಂಡು ಬಿಡೋದು. ಬರೀ ದೇವ್ರ ಪೂಜೆನ ನಮ್ಮ ಕಡೆ ಯಾವ ರೀತಿ ನಾವು ಮಾಡ್ತೀವಿ ಅಂಥೇಳಿ ನಿಮ್ಮ ಜೊತೆ ಈ ವಿಡಿಯೋದಾಗ ಶೇರ್ ಮಾಡ್ಕೋತೀನಿ ನೋಡ್ರಿ. ಈ ರೀತಿ ಒಂದು ಕಳಶಿ ಒಳಗೆ ನೀರು ತುಂಬಿಟ್ಕೊಂಡಿರ್ತೀನಿ, ಫ್ರೆಶ್ ನೀರು. ಅವನ್ನ ತೊಗೊಂಡು ನಾನು ಪೂಜೆನ ಮಾಡ್ಕೊಳ್ಳೋದು ದಿನ ಇದೇ ರೂಟೀನ. ಎದ್ದ ತಕ್ಷಣ ಹಿಂಗೆ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡ್ಕೊಳ್ಳೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇರ್ತೈತೆ ನೋಡ್ರಿ. ಹಂಗೆ ಫಸ್ಟಿಗೆ ಇವೆಲ್ಲ ದೇವ್ರ ತೆಗೆದಿಟ್ಕೊಂಡು ಫೋಟೋಗಳನ್ನೆಲ್ಲ ಫಸ್ಟ್ ಕ್ಲೀನಾಗಿ ವಾಶ್ ಮಾಡಿ, ಅಂದ್ರೆ ಅವು ಪ್ಲಾಸ್ಟಿಕ್ ಇರ್ತೈತಿ. ನೀವು ವುಡನ್ ಕೋಟಿಂಗ್ ಇದ್ರೆ ನೀರು ಹಚ್ಚಿದ್ರೆ ಅವು ಹುಳ ತಿನ್ನೋ ಚಾನ್ಸಸ್ ಇರ್ತೈತೆ ನೋಡ್ರಿ. ಆ ರೀತಿ ಏನಿಲ್ಲ, ಇವು ಮೇಲ್ಗಡೆ ಗಾಜ್ ಇರ್ತೈತಿ. ಮತ್ತು ಇಲ್ಲಾಂದ್ರೆ ಪ್ಲಾಸ್ಟಿಕ್ ಒಳಗಿದ್ರನ್ನ ಬೆಟ್ರ. ಸ್ವಲ್ಪ ನೀರು ಹಚ್ಚಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಇವಕ್ಕೆಲ್ಲ ಈ ಬತ್ತಿ ಕುಕ್ಮ ಎಲ್ಲ ಹಚ್ಕೊಂಡು ಕ್ಲೀನ್ ಮಾಡ್ಕೊತ ಡೈಲಿ ಇದೇ ರೀತಿ. ಈ ರೀತಿನ ಜಗಲಿ ಎಲ್ಲ ಫಸ್ಟ ಕ್ಲೀನ್ ಮಾಡ್ಕೋತ ಒಂದು ಟವೆಲ್ ತೊಗೊಂಡು ಆಮೇಲೆ ನೋಡ್ರಿ ಫೋಟೋ ಎಲ್ಲ ಈ ರೀತಿ ನೀರು ಹಚ್ಚಿ ಕ್ಲೀನ್ ಮಾಡ್ಕೊಂಡು 1 by 1 ಯಾವ ರೀತಿ ತೊಗೊಂಡಿದ್ನಿಲ್ಲ ಅಲ್ಲೆಲ್ಲ ಫೋಟೋಗಳನ್ನೆಲ್ಲ ಮತ್ತೆ ವಾಪಸ್ ಜೋಡಿಸಿ ಇಟ್ಕೋತನು. ಈ ರೀತಿ ನೋಡ್ರಿ, ಎಲ್ಲ ಫೋಟೋಗಳನ್ನು ಜೋಡಿಸಿ ಇಟ್ಕೊಂಡಾದ್ಮ್ಯಾಗ ಉಳಿದಿದ್ದ ದೇವ್ರ ಸಾಮಾನೆಲ್ಲ ಒಂದು ಬುಟ್ಟಿ ಒಳಗೆ ಹಾಕಿ ಅದನ್ನು ಕೂಡ ಕ್ಲೀನ್ ಮಾಡ್ಕೋತೀನಿ. ನೀರು ಇಟ್ಕೊಂಡಿರ್ತೀನಲ್ಲ ಆ ಬುಟ್ಟಿ ಒಳಗೆ ಹಾಕಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಮತ್ತು ಯಾವ ರೀತಿ ಇತ್ತಲ್ಲ ಆ ರೀತಿ ಸೇಮ್ ಟು ಸೇಮ್ ದೇವ್ರುಗಳನ್ನು ಎಲ್ಲನೂ ಜೋಡಿಸ್ಕೋತೀನಿ. ಈ ರೀತಿ ಡೈಲಿ ನಂದು ಪೂಜಾ ರೂಟೀನ್ ಇರ್ತೈತಿ. ಮತ್ತು ಫ್ರೆಂಡ್ಸ್, ನೀವು ಯಾವ ರೀತಿ ದೇವರನ್ನು ಕ್ಲೀನ್ ಮಾಡ್ತೀರಿ ಅಂದ್ರೆ ನಾವು ಪೀತಾಂಬರ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋತೀವಿ. ಬಟ್ ಒಂದು 4 ದಿನಕ್ಕೆ ಅದು ಮತ್ತು ಕಲೆ ಬಿದ್ದು ಬಿಡ್ತೈತಿ, ನೀಟಾಗಂಗಿಲ್ಲ. ನೀವು ಯಾವ ರೀತಿ ಕ್ಲೀನ್ ಮಾಡ್ಕೋತೀರಿ ಅಂಥೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿ ನೋಡಿರಿ, ಈಗ ದೇವ್ರನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಮತ್ತೆ ಜಗಲಿ ಒರೆಸ್ಕೊಳಕತ್ತೀನಿ. ಈ ರೀತಿ ನೀಟಾಗಿ ಜಗಲಿ ಕಲ್ಲೆಲ್ಲ ಒರೆಸ್ಕೊಂಡ್ಬಿಟ್ಟು ಅವಕ್ಕೆ ಈಗ ಕುಂಕುಮ ಬತ್ತಿ ಎಲ್ಲ ಹಚ್ಕೋತೀನಿ ನೋಡ್ರಿ ನಾನು. ಆಮೇಲೆ ಆಲ್ಮೋಸ್ಟ್ ಕುಂಕುಮ ಬತ್ತಿ ಎಲ್ಲ ಹಚ್ಕೊಂಡಾದ್ಮೇಲೆ ಲಾಸ್ಟಿಗೆ ದೇವ್ರಿಗೆ ದೀಪ ಹಚ್ಕೊಂಡು ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗೀತು ನೋಡಿರಿ. ಪೂಜಾದ ಮುಗ್ದಿಂದ ಇವಕ್ಕೆ ಸ್ವಲ್ಪ ಮಲ್ಲಿಗೆ ಹೂವು ತಂದು ಇಟ್ಕೊಂಡಿದ್ನಿ, ಬೆಳಗ್ಗೆ ತೋರಿಸಿದ್ನಲ್ಲ ಆ ಮಲ್ಲಿಗೆ ಹೂವನ್ನ ತಂದು ಇಟ್ಕೊಂಡಿನಿ ನೋಡ್ರಿ. ಈಗ ಹೂವು ಎಲ್ಲ ಏರಿಸಿ ಅಂದ್ರೆ ದೇವ್ರಿಗೆ ಹೂವು ಇಟ್ಟು ಅಲಂಕಾರ ಮಾಡಿ ನೋಡ್ರಿ, ಆಯಿತು. ಈ ರೀತಿ ಪೂಜಾ ರೂಟೀನ್ ಇರ್ತೈತಿ. ಬೆಳಗ್ಗೆ ನನ್ನ ಮಗಳಿಗೆ ಹಸು ಆಗಿಬಿಟ್ಟಿತ್ತು. ಆಮೇಲೆ ಇವತ್ತು ಟಿಫಿನ್ ಅಂತ ಏನಿರಲಿಲ್ಲ, ಡೈರೆಕ್ಟ್ ಅಡುಗೆನ ಮಾಡೋರಿದ್ದೆವು. ಅದಕ್ಕೋಸ್ಕರ ಸ್ವಲ್ಪ ಚಪಾತಿ ಇದ್ದು, ಚಪಾತಿಗೆ ಈ ಥರ ಕಡಲೆ ಬೀಜದ ಚಟ್ನಿ ಹಾಕೀನಿ ನೋಡ್ರಿ. ಕಡಲೆ ಬೀಜದ ಚಟ್ನಿ ಅಂದ್ರೆ ಶೇಂಗಾ ಚಟ್ನಿ ಹಾಕ್ಕೊಂಡೀನಿ. ಈ ಶೇಂಗಾ ಚಟ್ನಿಗೆ 1-2 ಡ್ರಾಪ್ ಆಯಿಲ್ ಬಿಟ್ಟು ಇದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ನೋಡ್ರಿ. ಸ್ಪ್ರೆಡ್ ಮಾಡ್ಕೋದ್ರಿಂದ ಭಾಳ ಟೇಸ್ಟಿ ಬರ್ತೈತಿ. ಅಕ್ಕಿ ಮೊಸರು ಮಜ್ಜಿಗೆ ಈ ಥರ ಏನು ತಿನ್ನಂಗಿಲ್ಲ, ಹುಳಿ ಪದಾರ್ಥ. ಅದಕ್ಕೋಸ್ಕರ ಅಕ್ಕಿಗೆ ಶೇಂಗಾ ಚಟ್ನಿ ಹಾಕಿ, ನೀವು ತುಪ್ಪ ಹಾಕಿಕೊಟ್ರೂ ನಡಿತೈತಿ ನಿಮ್ಮ ಮಕ್ಕಳಿಗೆ. ಈ ರೀತಿ 1-2 ಡ್ರಾಪ್ ಆಯಿಲ್ ಸ್ಪ್ರೆಡ್ ಮಾಡಿ, ಕುಕ್ಕಿಂಗ್ ಆಯಿಲ್ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿ ಇದನ್ನು ರೋಲ್ ಮಾಡಿಕೊಟ್ರೆ ಆಯ್ತು ನೋಡ್ರಿ, ಮುಗೀತು. ತಿಂತಾಳಕಿ. ನಿಮ್ಮ ಮಕ್ಕಳಿಗೆ ಇದೇ ರೀತಿ ಇಷ್ಟ ಆಗ್ತಿದ್ರೆ ಮಾಡಿಕೊಡ್ರಿ. ನೀವು ಇಲ್ಲಿ ಆಯಿಲ್ ಬದಲಾಗಿ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ತುಪ್ಪ ಯೂಸ್ ಮಾಡ್ಕೊಂಡ್ರೆ ಈ ರೀತಿ ರೋಲ್ ಮಾಡಿ ಕೊಡ್ಬೋದು. ನಾನು ಇದನ್ನು ಈಗ ಅಕ್ಕಿಗೆ ರೋಲ್ ಮಾಡಿ ಕೊಡ್ತೀನಿ ನೋಡ್ರಿ. ಒಂದ್ರಾಗ 2 ಮಾಡಿ ನೋಡಿರಿ, ಈ ರೀತಿ ರೋಲ್ ಮಾಡೀನಿ. ಇನ್ನು ಅಕ್ಕಿ ಕೊಡ್ಬೇಕು ಇದನ್ನು. ಆಯಿತು, ಪೂಜೆ ಮುಗೀತು. ಈಗ ಅಕ್ಕಿಗೆ ಬ್ರೇಕ್ಫಾಸ್ಟ್ ಕೊಡತ್ತೀನಿ. ಅಕ್ಕಿ ಕಾರ್ಟೂನ್ ನೋಡ್ಕೋತೀಗ ತಿಂತಾಳೆ ನೋಡ್ರಿ. ಇದನ್ನು ಅಕ್ಕಿಗೆ ಅದನ್ನು ಮುರಿಯೋಕೆ ಬರಲಿಲ್ಲ,
ಸೊ ಹಾಗಾಗಿ ಹಂಗೆ ತಿನ್ನಕತ್ತಿದ್ಲು. ಮತ್ತು ನಾನು ಅದನ್ನು ಎರಡು ಪಾರ್ಟ್ ಮಾಡಿಕೊಟ್ನಿ ತಿನ್ನಕ್ಕೆ. ಈಗ ತಿನ್ನಕ್ತಾವ ನೋಡ್ರಿ. ಹಂಗೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇವತ್ತಿನ ವ್ಲಾಗ್ ಒಳಗೆ ರೊಟ್ಟಿ ಸ್ವಲ್ಪ ಮಾಡ್ಕೊಳ್ತಿತ್ತು ನೋಡ್ರಿ. ಡೈರೆಕ್ಟ್ ಅಡುಗೆನ ಮಾಡೋದಿತ್ತಲ್ಲ, ಅದಕ್ಕೋಸ್ಕರ ನಾನು ಕೂಡ ಸ್ವಲ್ಪ ರೈಸ್ ಮಾಡಿ ಇಟ್ಟಿದ್ರೆ ಮಮ್ಮಿ. ರೈಸ್ ಎಲ್ಲ ತಿನ್ನಿ, ರೈಸು ಸಾಂಬಾರು. ಇನ್ನು ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಜೋಳದ ರೊಟ್ಟಿ ಮಾಡ್ಕೊಳತ್ತೀನಿ. ಆಲ್ರೆಡಿ ನಾನು ಜೋಳದ ರೊಟ್ಟಿ ರೆಸಿಪಿನ ನಮ್ಮ ಚಾನಲ್ ಒಳಗೆ ಶೇರ್ ಮಾಡ್ಕೊಂಡೀನಿ. ಸೊ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಮ್ಮ ವೀಡಿಯೋಗಳನ್ನು ಶೇರ್ ಮಾಡಿರಿ. ನಮ್ಮ ವೀಡಿಯೋ ನಿಮಗೆಲ್ಲ ಆಲ್ಮೋಸ್ಟ್ ಇಷ್ಟ ಆಗತ್ತೈತೆ ಅಂತ ಹೇಳಿ ಅಂದ್ಕೊಂಡೀನಿ. ಈ ರೀತಿ ರೊಟ್ಟಿ ರೆಸಿಪಿನ ನಿಮ್ಮ ಜೊತೆ ಆ ವಿಡಿಯೋ ಒಳಗೆ ಶೇರ್ ಮಾಡ್ಕೊಂಡೀನಿ ನೀಟಾಗಿ. ಆ ವಿಡಿಯೋನ ನೀವು ಒಂದ್ಸಲಿ ಟೈಮ್ ಇದ್ರೆ ಹೋಗಿ ಚೆಕ್ಔಟ್ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕ ರೊಟ್ಟಿನ ಫೇಮಸ್ ನೋಡ್ರಿ. ಏನು ತಿಂದರೂ ನಮ್ಮ ಕಡೆ ಮಂದಿಗೆ ರೊಟ್ಟಿ ಅಂತೂ ತಿಂದಂಗೆ ಆಗಂಗಿಲ್ಲ. ಅವರು ಏನು ಊಟ, ಏನು ನಾಷ್ಟ ಮಾಡಿಕೊಟ್ರು, ಏನು ಟಿಫನ್ ಮಾಡಿಕೊಟ್ರು, ಏನು ಸ್ನ್ಯಾಕ್ಸ್ ಮಾಡಿಕೊಟ್ರು ರೊಟ್ಟಿನ ಬೇಡ್ತಾರು. ಅದಕ್ಕೋಸ್ಕರ ನಮ್ಮ ಡ್ಯಾಡಿಗೆ ಸ್ನ್ಯಾಕ್ಸ್ ಅಥವಾ ಈ ನಾಷ್ಟ ಎಲ್ಲ ಇಷ್ಟ ಆಗಂಗಿಲ್ಲ. ಅವ್ರಿಗೆ ರೊಟ್ಟಿ ಚಪಾತಿ ಇದ್ರನ್ನ ಊಟ ಮಾಡಿದಂಗೆ ಆಗ್ತೈತಿ. ಅದಕ್ಕೋಸ್ಕರ ನಾನು ಇಲ್ಲಿ ಹಿಟ್ಟು ನಾದ್ಕೊಂಡು ಒಂದು 4 ರೊಟ್ಟಿ ಮಾಡ್ಬೇಕಂತೇಳಿ ಹಿಟ್ಟು ನಾದ್ಕೊಳತ್ತೀನಿ. ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದ್ಕೋಬೇಕು ನೋಡ್ರಿ. ಆಲ್ಮೋಸ್ಟ್ ಹಿಟ್ಟು ರೆಡಿ ಆಯಿತು. ಇನ್ನೇನು ರೊಟ್ಟಿ ಮಾಡ್ಕೋಬೇಕು. ಗ್ಯಾಸ್ ಮೇಲ್ಗಡೆ ಐತ್ರಿ. ಗ್ಯಾಸ್ನ ತಳಗಡೆ ಇಸ್ಕೊಂಡ್ಬಿಟ್ಟು ಇನ್ನೇನು ರೊಟ್ಟಿ ಬಡಿತೀನಿ ನೋಡ್ರಿ. ಈಗ ನೋಡ್ರಿ ಗ್ಯಾಸ್ ಕೂಡ ಇಸ್ಕೊಂಡೀನಿ. ಇದೇನಪ್ಪ ಇಂಥದ್ರಾಗ ರೊಟ್ಟಿ ಮಾಡಾಕ್ತಾಳೆ ಅನ್ಬೇಡ್ರಿ. ಇದಕ್ಕೆ ನಮ್ಮ ಕಡೆ ಕೊಡಮನ್ಗಿ ಅಂತ ಕರಿತಾರು. ಈ ಕೊಡಮನ್ಗಿ ಒಳಗನ ನಾವು ರೊಟ್ಟಿ ಮಾಡೋದು ಡೈಲಿ. ಈ ರೀತಿ ಸ್ವಲ್ಪ ಹಿಟ್ಟು ತೊಗೊಂಡು ಕೆಸಿಂದ ನಾನು ರೊಟ್ಟಿ ಬಡ್ಕೊತೀನಿ ನೋಡ್ರಿ. ಉಳಿ ಮಾಡ್ಕೊಂಡು ಆಮೇಲೆ ಎಲ್ಲ ರೊಟ್ಟಿಗಳು ನೀಟಾಗಿ ಮಾಡಿದ್ರೆ, ಹಿಟ್ಟನ್ನು ಹದ ನೀಟಾಗಿ ನಾದಿದ್ರೆ ರೊಟ್ಟಿ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಾವ್ರಿ. ಎಲ್ಲ ರೊಟ್ಟಿ ಕೂಡ ಉಬ್ಬಿ ಬರ್ತಾವೆ. ಈಗ ನೋಡ್ರಿ ರೊಟ್ಟಿ ಬಡಿಯೋಕೆ ಸ್ಟಾರ್ಟ್ ಮಾಡ್ತೀನಿ. ಕೆಲವೊಬ್ಬರಿಗೆ ರೊಟ್ಟಿನ ತಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ. ನೀವು ಲಡ್ಸ್ಕೊಂಡು ಕೂಡ ರೊಟ್ಟಿನ ಮಾಡ್ಬೋದು, ಬಿಗಿನರ್ಸ್ ಯಾರಾದರೂ ಇದ್ರೆ. ನಮಗಂತೂ ರೂಢಿ ಐತಿ, ನಾವು ರೊಟ್ಟಿ ಹಂಗೆ ತಟ್ಟಿನ ಮಾಡೋದು. ತಟ್ಟಿ ರೊಟ್ಟಿ ಮಾಡೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡೀನಿ ಆಲ್ಮೋಸ್ಟ್. ಆಮೇಲೆ ಲಟ್ಸಿ ರೊಟ್ಟಿ ಮಾಡೋದನ್ನು ಕೂಡ ಯಾವುದಾದ್ರೂ ಒಂದು ವೀಡಿಯೋದಾಗ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾನೆ ನಾನು. ಈಗ ನೋಡ್ರಿ ಆಲ್ಮೋಸ್ಟ್ ರೊಟ್ಟಿ ದೊಡ್ಡದಾಯಿತು. 2 ಕೈಯಿಂದ ನಾವು ಯಾವಾಗ ಬಡಿತೀವಲ್ಲ ಆಗ ರೊಟ್ಟಿ ಫುಲ್ ತೆಳುವಾಗಿ ದೊಡ್ಡದಾಗಿ ಬರ್ತೈತಿ. ಈಗ ತೆವಿ ಕೂಡ ಕಾದೈತಿ. ನೀರು ಹಚ್ಕೊಂಡು ರೊಟ್ಟಿ ಬೇಯಿಸ್ಕೊಳ್ಳೋದು ಅಷ್ಟೇ. ಇನ್ನು ಈಗ ನೀರು ಹಚ್ಕೊಳತ್ತೀನಿ. ನೆಕ್ಸ್ಟ್ ಇನ್ನೊಂದು ರೊಟ್ಟಿ ಮಾಡ್ಕೊತೀನಿ. ಈ ರೀತಿ ನಂದು ಮಾರ್ನಿಂಗ್ ರೂಟೀನ್ ಇರ್ತೈತಿ. ಆಮೇಲೆ ಸ್ವಲ್ಪ ಬಟ್ಟೆ ಇರ್ತಾವೆ ಒಗೆದು ಹಾಕೋದು, ಹಾಗೆ ಈ ರೀತಿ ರೂಟೀನ್ ಇರ್ತೈತಿ ನೋಡ್ರಿ. ಪ್ರೆಗ್ನೆಂಟ್ ಇದ್ರೂ ಕೆಲಸ ಮಾಡ್ಕೊತಾನೆ ಇರಬೇಕು, ಇಲ್ಲಾಂದ್ರೆ ವೆಯ್ಟ್ ಜಾಸ್ತಿಯಾಗಿ ನಿಮ್ಗೆ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರ್ತೈತಿ. ನನಗೆ ಅಲ್ಲಿಗಿಂತನೂ ಇಲ್ಲಿ ಬಂದ ವೆಯ್ಟ್ ಜಾಸ್ತಿ ಆಗೈತೆ ಅನ್ಸಾಗ್ತೈತಿ. ಅದಕ್ಕೆ ಕೆಲಸ ಮಾಡ್ಕೋತ ಸ್ವಲ್ಪ ವಾಕಿಂಗ್ ಮಾಡ್ಕೋತಾನೆ ಇರ್ತೀನಿ ಯಾವಾಗಲೂ. ನೋಡ್ರಿ ಈಗ ಇನ್ನೊಂದು ರೊಟ್ಟಿ ಬಡ್ಕೊಳತ್ತೀನಿ. ನಾನು ಫಸ್ಟ್ ಮಾಡಿದ ರೊಟ್ಟಿ ಯಾವ ರೀತಿ ಉಬ್ಬಿ ಬರ್ತೈತೆ ಅಂಥೇಳಿ ನೀವು ನೋಡೋಕ್ಕಿರಿ ಇಲ್ಲಿ. ಅದು ಕೈ ಹಚ್ಚಲಾರ್ದನ್ನ ಕೆಲವೊಬ್ಬರು ಬಟ್ಟೆ ತೊಗೊಂಡು ಒತ್ತೋದು ಅಥವಾ ಕೈಯಿಂದ ಒತ್ತೋದು, ಕಟ್ತಾರದಿಂದ ಒತ್ತೋದು, ಪ್ರೆಸ್ ಮಾಡಿ ರೊಟ್ಟಿ ಮಾಡ್ತಾರೋ. ಈಗ ನೋಡಿರಿ ನಾನು ಅದಕ್ಕೆ ಕೈ ಕೂಡ ಹಚ್ಚಿಲ್ಲ, ಯಾವ ರೀತಿ ನಾನು ರೊಟ್ಟಿ ಉಬ್ಬಿ ಬಂತಂಥೇಳಿ. ಈ ರೀತಿ ತೆಳುವಾಗಿ ಹಿಟ್ಟನ್ನು ಹದವಾಗಿ ನಾದ್ಕೊಂಡ್ರೆ ಎಲ್ಲ ರೊಟ್ಟಿಗಳು ಉಬ್ಬಿ ಬರ್ತಾವೆ. ಮತ್ತು ತಿನ್ನೋಕ್ಕೆ ಕೂಡ ರೊಟ್ಟಿ ಸಾಫ್ಟ್ ಅಂದ್ರೆ ಸಾಫ್ಟಾಗಿ ಬರ್ತಾವೆ. ನಮ್ಮ ಉತ್ತರ ಕರ್ನಾಟಕದ ಬಿಳಿ ಜೋಳದ ರೊಟ್ಟಿ ಈ ರೀತಿಯಾಗಿ ನಂದು ಡೈಲಿ ಮಾರ್ನಿಂಗ್ ರೂಟೀನ್ ಇರ್ತೈತಿ. ಈ ರೂಟೀನ್ ನಿಮಗೆಲ್ಲ ಆಲ್ಮೋಸ್ಟ್ ಇಷ್ಟ ಆಗೈತೆ ಅಂತ ಹೇಳಿ ನಾ ಭಾವಿಸ್ತಾ ನಮ್ಮ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ. ಹಂಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗತ್ತೈತೆ ಅಂತ ಹೇಳಿ ನಾ ತಿಳ್ಕೊಂಡೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
Bye bye.